ಹತ್ಯೆ ಆದಮೇಲೆ ಸಾಕ್ಷ್ಯನಾಶಕ್ಕೂ ಕೂಡ ಈ ಟೀಮ್ ಪ್ರಯತ್ನ ಪಟ್ಟಿತ್ತು. ನೋಡಿ, ಈ ದರ್ಶನ್ಗೆ ಈ ಹತ್ಯೆ ಕೇಸ್ ಇದೆಯಲ್ಲ, ಇದು ಕೊರಳಿಗೆ ಸುತ್ತಕೊಳ್ತಾ ಇದೆ. ಅಷ್ಟು ಸುಲಭ ಇಲ್ಲ. ಒಂದೊಂದಾಗಿ ಸಂಗತಿಗಳು ಹೊರಗಡೆ ಬರ್ತಾ ಇವೆ. ಹೇಗಾದ್ರೂ ಮಾಡಿ ಈ ಕೇಸ್ನಿಂದ ದರ್ಶನ್ ಅವ್ರನ್ನ ಹೊರಗಡೆ ಇಡಬೇಕು ಅಂತಹ ಒಂದು ಪ್ಲಾನನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಪೊಲೀಸರ ತನಿಖೆ ಏನೇನು ನಡೀತಾ ಇದೆ, ಏನು ಎತ್ತ, ಪೊಲೀಸರ ಗಮನಕ್ಕೆ ಏನಾದರೂ ಬಂದಿದ್ದಾರಾ, ಗಮನಕ್ಕೆ ಬಂದಿದೆಯಾ, ಇದೆಲ್ಲದೂ ಕೂಡ ಪೊಲೀಸರ ನಡೆ ಏನು, ಇದೆಲ್ಲದನ್ನು ನೋಡ್ಕೊಂಡು ಪ್ಲಾನ್ ಮಾಡಬೇಕು ಅಂತ. ಕೊಲೆ ನಡೆದ ಸ್ಥಳಕ್ಕೆ ಪೊಲೀಸರು ಹೋಗೋದ್ರಿಂದ ಹಿಡಿದು CCTV ಫುಟೇಜ್ ಪರಿಶೀಲನೆವರೆಗೂ ಎಲ್ಲವೂ ಕೂಡ ಪ್ರತಿಯೊಂದು ನಡೆಯನ್ನು ಕೂಡ ವಾಚ್ ಮಾಡಿತ್ತು ಟೀಮ್. ಪೊಲೀಸರು ಬಂದ್ರ, ನೋಡಿದ್ರ, ಶವ ಸಿಕ್ತಾ, ಯಾಕಂದರೆ ಮಾಡಬಾರದನ್ನು ಮಾಡಿಬಿಟ್ಟಿದ್ದಾರೆ. ಈ ಕಳ್ಳನ ಮನಸ್ಸು ಹುಳ್ಳುಳಗೆ ಅಂದಂಗೆ ಎಲ್ಲೋ ಒಂದು ಕಡೆ ಆತಂಕ, ಭಯ ಇದ್ದೇ ಇರುತ್ತೆ ಮನಸ್ಸಿನ ಒಳಗಡೆಗೆ. ಹೀಗಾಗಿ ಏನು ಅಂದರೆ ಕೆಲವೊಂದು ಸಾಕ್ಷ್ಯಗಳನ್ನು ನಾಶ ಮಾಡಬೇಕು. ನನಗನ್ಸುತ್ತೆ ಭಾಳ ದೊಡ್ಡ ಮಟ್ಟದೇನು ಪ್ಲಾನ್ ಆಗಿಲ್ಲ. ಈ ಪ್ಲಾನ್ ಆಗಿ ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ, ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದ್ದಿದ್ರೆ ಇವರು ಈ ಇಷ್ಟರ ಮಟ್ಟಿಗೆಲ್ಲ ಇರ್ತಾ ಇದ್ದಾರೆ. ಇವರು ಬೇರೆದೇ ರೀತಿಯಲ್ಲಿ ಆಗೋಗ್ಬಿಡೋದು. ಇದಾಗಿಲ್ಲ. ಇದೇನು ಅಂದರೆ ಎಲ್ಲೋ ಕಡೆ ಹುಂಬತನದಿಂದ ಏನು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ಹಿಂಗೆ ಆಗೋಗ್ಬಿಡ್ತು ಅಂತ ಅನಿಸ್ತಾ ಇದೆ. ಕಾಮಾಕ್ಷಿ ಪಾಳ್ಯದಿಂದ RR ನಗರ ತನಕ ಪೊಲೀಸ್ ಎಂಟ್ರಿ ಕೊಟ್ಟಾಗ ಇವರೆಲ್ಲ ಗಾಬರಿಯಾಗಿದ್ರಂತೆ. ಜೂನ್ 9ನೇ ತಾರೀಕು ಪೊಲೀಸರ ಮೇಲೆ ಕಣ್ಣಿಟ್ಟಿದ್ರು. ಎಲ್ಲಿಗೆ ಬರ್ತಾರೆ, ಏನು ಎತ್ತ, ಏನೇನು ನಡೀತಾ ಇದೆ, ಒಂದಷ್ಟು ವಿವರಗಳನ್ನು ಕೂಡ ಅವರು ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಬಾಡಿ ನೋಡಿದ ತಕ್ಷಣನೇ ಇದು ಕೊಲೆ ಅಂತ ಗೊತ್ತಾಯಿತು. ತಕ್ಷಣಕ್ಕೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದರು. CCTV ಜಾಡು ಹಿಡಿದಾಗ RR ನಗರದ ಕ್ಲೂ ಸಿಕ್ತು. ಪ್ರತಿ ಮೂಮೆಂಟ್. ಇವಾಗಂತೂ ನೋಡಿ, ಬೆಂಗಳೂರಿನಲ್ಲಿ ಎಲ್ಲ ಕಡೆಗೂ CCTV ಕ್ಯಾಮ್ರಾಗಳಿವೆ, ಎಲ್ಲ ಕಡೆಗೂ ಕೂಡ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಯಾವನಾದರೂ ಒಂದು ಕಡೆಗೆ ಆಕ್ಸಿಡೆಂಟ್ ಮಾಡಿ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಇನ್ನೊಂದು ಕಡೆದು CCTV ಆ ದೃಶ್ಯಾವಳಿಗಳೆಲ್ಲವೂ ಕೂಡ ಸರಿಯಾಗಿರುತ್ತೆ. ಮನೆಯಲ್ಲಿ CCTVಗಳಿವೆ. ಇಷ್ಟೆಲ್ಲ ಆದರೂ ಇಷ್ಟು ಕ್ರೈಮ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಇನ್ನೇನು ಇಲ್ಲ ಅಂದರೆ ಗತಿ ಏನು? ಆಮೇಲೆ ಆ ಶವ ನೋಡಿದ್ರೆ ಎಂಥ ಪೆದ್ರಿಗಾದರೂ ಅರ್ಥ ಆಗುತ್ತೆ ಇದೊಂದು ಕೊಲೆ ಅಂತ. ಅದನ್ನು ಆತ್ಮಹತ್ಯೆ ಅಂದ್ಕೊಳ್ಳೋಕೆ ಸಾಧ್ಯನಾ? ಅಥವಾ ಏನೋ ಸುಮ್ಮನೆ ಹೊಡೆದಾಕ್ಬಿಟ್ರು ಅಂತ ಅಂದ್ಕೊಳ್ಳೋಕೆ ಸಾಧ್ಯನಾ? ಚಿತ್ರಹಿಂಸೆ ಕೊಟ್ಟಿರೋದು ಆ ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಕೊನೆಗೆ ಕೆಲವರು ದರ್ಶನಿಗೆ ಫೋನ್ ಮಾಡಿದ್ರಂತೆ. ಏನೋ ಪೊಲೀಸರಿಗೆ ಸುಳಿವು ಸಿಕ್ಕಂಗೆ ಕಾಣ್ತಾ ಇದೆ ಅನ್ನುವಂಥ ವರದಿ ಕೊಟ್ಟಿದ್ರಂತೆ. ಇದೆಲ್ಲದರ ನಡುವೆ ಗುಸು ಚರ್ಚೆ ಆಗ್ತಾನೆ ಇತ್ತು. ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ, ಪೊಲೀಸೆಲ್ಲ ಸಿಕ್ಕಾಕೊಳ್ತೀವಿ ಅಂತ ಹೇಳಿ ಜೂನ್ 10ನೇ ತಾರೀಕು 4 ಜನ ಹೋಗಿ ಸರೆಂಡರ್ ಆದರು. ಅದಕ್ಕೂ ಮೊದಲು ಇದೇ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಕೊಂಡೋಗಿ ಮೈಸೂರು ತನಕ ಕರ್ಕೊಂಡೋಗಿ ದುಡ್ಡು ಗಿಡ್ಡಿಂದೆಲ್ಲ ವ್ಯವಸ್ಥೆ ಮಾಡಿಸಿ ಅವ್ರಿಗೊಂದಷ್ಟು ಧೈರ್ಯ ಹೇಳಿಸಿ ಕರ್ಕೊಂಬಂದಿದ್ದ ಪ್ರದೋಷ್. ಇದೆಲ್ಲ ಆದಮೇಲೆ ಈ 4 ಜನ ಹೋಗಿ ಸರೆಂಡರ್ ಆದರು.